ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ಮಾಡಲಾಯಿತು. ಆಚರಣಾ ಸಮಿತಿಯ ಪದಾಧಿಕಾರಿಗಳಾದ ಯರಿಯೂರು ರಾಜಣ್ಣ, ಕೆಸ್ತೂರು ಸಿದ್ದರಾಜು, ಅಗರ ಲಿಂಗರಾಜು, ಮದ್ದೂರು ಉಮಾಶಂಕರ್, ಬಳೆಪೇಟೆ ಲಿಂಗರಾಜ್ ಮೂರ್ತಿ, ಹೊನ್ನೂರು ವೆಂಕಟೇಶ್ ರವರು ಮಾತನಾಡಿ, ಯಳಂದೂರಿನಲ್ಲಿ 17/5/2025 ಶನಿವಾರ ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು. ಮಧ್ಯಾಹ್ನ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಇದೇ ವೇಳೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು. ಹಾಗಾಗಿ ಜಿಲ್ಲೆಯ ಬಂಧುಗಳು, ಯಳಂದೂರು ತಾಲೂಕಿನ 33 ಗ್ರಾಮದ ಯಜಮಾನರು, ಕುಲಸ್ಥರುಗಳು, ಅಂಬೇಡ್ಕರ್ ಸಂಘಗಳ ಪದಾಧಿಕಾರಿಗಳು, ಮಹಿಳಾ ಸಂಘಗಳ ಸದಸ್ಯರುಗಳು, ಜನಪ್ರತಿನಿಧಿಗಳು, ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ವಿದ್ಯಾರ್ಥಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎರಗಂಬಳ್ಳಿ ಮಲ್ಲು, ವೈಕೆ ಮೋಳಿ ನಂಜುಂಡ, ದುಗ್ಗಹಟ್ಟಿ ಮಾದೇಶ್, ಕೋಮರನಪುರ ಪುಟ್ಟರಾಜು, ಅಗ್ರಹಾರ ರೇವಣ್ಣ, ಗಂಗಾವಾಡಿ ನಾರಾಯಣ, ಉಮೇಶ್ ಹಾಜರಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಪತ್ರಿಕಾ ಬಂಧುಗಳೇ, ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಚರಣಾ ಸಮಿತಿ ಪರವಾಗಿ ತಮಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಈ ಕಾರ್ಯಕ್ರಮದ ಸಂಚಾಲಕರುಗಳಾದಂಥ ನಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನಾನು ಸಿ ರಾಜಣ್ಣ ಯರಿಯೂರು, ಸಿದ್ದರಾಜು ಅವರು ಕೆಸ್ತೂರವರು, ಮತ್ತು ಲಿಂಗರಾಜು ಅಗರ, ಮಲ್ಲು ಎರಗಂಬಳ್ಳಿ, ಉಮಾಶಂಕರ್ ಮದ್ದೂರು, ನಾರಾಯಣ್ ಗಂಗವಾಡಿ, ನಾಗೇಂದ್ರ ಯರಿಯೂರು, ಮತ್ತು ಲಿಂಗರಾಜ್ ಮೂರ್ತಿ ಬಳೆಪೇಟೆ, ಮತ್ತು ಪುಟ್ಟರಾಜು ಅವರು ಕೋಮರನಪುರ, ವೆಂಕಟೇಶ್ ಹೊನ್ನೂರು, ರೇವಣ್ಣ ಅಗ್ರಹಾರ, ನಂಜುಂಡಸ್ವಾಮಿ ವೈಕೆಮಳೆ, ಮತ್ತು ದುಗಟಿ ಮಹೇಶ, ನಾವೆಲ್ಲರೂ ಸೇರಿ ಒಂದು ಸಾಮೂಹಿಕ ಪತ್ರಿಕಾಗೋಷ್ಠಿಯನ್ನು ಈ ದಿನ ಕರೆದಿದ್ದೀವಿ. ಏನು ನಾಳೆ ಬಾಬಾ ಸಾಹೇಬರ 134ನೆಯ ಜಯಂತ್ಯೋತ್ಸವವನ್ನು ಕಳೆದ 9 ವರ್ಷಗಳಿಂದ ಕೋವಿಡ್ ಮತ್ತು ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಿರಲಿಲ್ಲ. ಮತ್ತು ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಮಾಡಿದ್ರೆ ನಮ್ಮ ಸಮುದಾಯನ ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮಗಳು ಹಿನ್ನಡೆ ಆದದ್ರಿಂದ ಈ ಬಾರಿ ಒಂದು ವಿಭಿನ್ನವಾಗಿ ಸರ್ಕಾರಿ ಕಾರ್ಯಕ್ರಮನ ಹೊರತುಪಡಿಸಿ ನಾವು ಎಲ್ಲ 31 ಹಳ್ಳಿಯ ನಮ್ಮ ವಲಯ ಸಮುದಾಯದವರು ಎಲ್ಲರೂ ಸೇರಿ ಕಾರ್ಯಕ್ರಮನ ಮಾಡಬೇಕು ಅಂತ ಒಂದು ನಿರ್ಣಯನ ಪೂರ್ವಭಾವಿ ಸಭೆಯಲ್ಲಿ ತಗೊಂಡ ಕಾರಣ ನಾವು ನಾಳೆ ದಿನಾಂಕ 17/5/2025 ಬೆಳಗ್ಗೆ 9 ಗಂಟೆಯಿಂದ ಸಡಕ್ಷರಿ ಗದ್ದಿಗೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಅಂಬೇಡ್ಕರ್ ಭವನದಲ್ಲಿ ಎಂಡಾಗುತ್ತೆ. ಮತ್ತು 1 ಗಂಟೆಗೆ ಸರಿಯಾಗಿ 1 ಗಂಟೆಗೆ ಎಸ್ ಸಿ ಮಾದೇವಪುರ ಮತ್ತು ಮುಖ್ಯ ಅತಿಥಿಗಳು ನಾವೇನು ಇನ್ವಿಟೇಷನ್ ಹಾಕೊಂಡಿದ್ದೀವಿ ಅವರು 1 ಗಂಟೆಗೆ ವೇದಿಕೆ ಕಾರ್ಯಕ್ರಮನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಾವು ಇಂಡೋರ್ ಕಾರ್ಯಕ್ರಮ ಮಾಡ್ತಿದ್ದು. ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯಳಂದೂರು ತಾಲೂಕು ಅಕ್ಕಪಕ್ಕದ ತಾಲೂಕದ ದಲಿತ ಸಮುದಾಯದ ಜನರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ನಮ್ಮ ಸಮಿತಿಯ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತು ಈ ಉದ್ದೇಶಿಸಿ ಇನ್ನೂ ಕೆಲವು ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ.
ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಮ್ಮ ಸಂಚಾಲಕರಾದಂಥ ರಾಜಣ್ಣವ್ರು ತಿಳಿಸಿದ ಹಾಗೆ ಏನು 17/5/2025 ಶನಿವಾರ ಬೆಳಿಗ್ಗೆ ಮೆರವಣಿಗೆ ಕಾರ್ಯಕ್ರಮ ಕಲಾ ತಂಡಗಳ ಜೊತೆಯಲ್ಲಿ ಬೆಳ್ಳಿ ರಥದ ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ಇಟ್ಟು ಪ್ರಮುಖ ಬೀದಿಗಳಲ್ಲಿ ಸಡಕ್ಷರಿ ಗದ್ದಿಗೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ಒಂದು ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡು ಪ್ರತಿ ಹಳ್ಳಿಗೂ ಕೂಡ ಹೋಗಿ ಯಜಮಾನರು, ಮುಖಂಡರು, ಗ್ರಾಮದ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಅವರೆಲ್ಲರ ಒಂದು ಸಹಕಾರವನ್ನು ಕೋರಿದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವು ಮಾಧ್ಯಮದ ತಮ್ಮಲ್ಲಿ ಗೆಳೆಯರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಏನು ಈ ಒಂದು 8-9 ವರ್ಷಗಳಿಂದ ಕುಂಠಿತ ಆಗಿತ್ತು ಈ ಕಾರ್ಯಕ್ರಮ. ಕೋವಿಡ್ ಇರ್ಬೋದು, ಮತ್ತು ಚುನಾವಣೆಯ ನೀತಿ ಸಮಿತಿಗಳ ಒಂದು ಕಾರಣ ಇರ್ಬೋದು, ಮತ್ತು ನಮ್ಮಲ್ಲೇ ಕೆಲವೊಂದು ವೈಯಕ್ತಿಕ ಕಾರಣಗಳಾಗಿ ನಾವು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕಾಗಿರಲಿಲ್ಲ. ಈ ಬಾರಿ ವಿಶೇಷವಾಗಿ ಎಲ್ಲ ಸಂಘಟನೆಯ ಬಂಧುಗಳು ಮತ್ತು ಈ ಒಂದು ಸಂಚಾಲಕರ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಕಳೆದ ಬಾಡಿಯವರ ಜೊತೆ ಏನು ಸೇವಾ ಸಮಿತಿ ಇತ್ತು, ಆ ಸೇವಾ ಸಮಿತಿಯ ಅಡಿಯಲ್ಲೇ ಈ ಒಂದು ಆಚರಣಾ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಹಾಗೆ ಪ್ರತಿಯೊಂದು ಗ್ರಾಮದ, ನಮ್ಮ ಸಮಾಜದ ಪ್ರತಿ ಮನೆಯ ಪ್ರಜೆಯೂ ಕೂಡ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮಾಧ್ಯಮದ ತಮ್ಮ ಮುಖಾಂತರ ಅವರಲ್ಲಿ ಮತ್ತೊಮ್ಮೆ ಬೇಡಿಕೆಯನ್ನು ಇಡ್ತಾ ಅವ್ರನ್ನ ಬರಲೇಬೇಕು ಅಂತ ಕಡ್ಡಾಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಬದಲು 17/5/25 ಅಂಬೇಡ್ಕರ್ ಜನ್ಮದಿನಾಚರಣೆ ಮಾಧ್ಯಮ ಸ್ನೇಹಿತರೆಲ್ಲ ಬಂದಿದ್ದೀರ. ನಿಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ, ನಾವು ಸುಮಾರು 9 ವರ್ಷಗಳಿಂದ ನಾವು ಯಾವುದೇ ಜಯಂತಿ ನಾವು ಆಚರಿಸಿಲ್ಲ. ಏಕೆಂದರೆ ನಮ್ಮ ಹಲವಾರು ಕಾರಣಗಳಿಂದಾಗಿ ಜಯಂತಿ ಆಗಲಿಲ್ಲ. ಆದರೆ ಇವಾಗ ಸರಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಸರ್ವ ಧರ್ಮದವರನ್ನು ಇನ್ವೈಟ್ ಮಾಡ್ತಾ, ಮತ್ತು ನಮ್ಮ ಮುಖ್ಯ ಭಾಷಣಕಾರರಾಗಿ ಜ್ಞಾನಪ್ರಕಾಶ ಸ್ವಾಮೀಜಿಗಳು, ಮತ್ತು ಪಂತೇಜಿಯವರು, ಮಹದೇವಪ್ಪನವರು, ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು, ನಿಮ್ಮ ಮಾಜಿ ಎಮ್ಮೆಲ್ಲೆಗಳು ಎಲ್ಲರನ್ನೂ ಆಹ್ವಾನಿಸ್ತೀವಿ. ಪಕ್ಷಾತೀತವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಮಾದರಿಯಾಗಿ ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿ ಒಂದು ಹೆಸರು ಪಡಿಬೇಕು, ಒಂದು ಮಾದರಿಯಾಗಿ ವಿದ್ಯಾವಂತರಿಗೆ ಒಂದು ಅನುಕೂಲ ದಾರಿದೀಪವಾಗಬೇಕು. ಆ ರೀತಿಯಲ್ಲಿ ಒಂದು ಪ್ರಚಾರ ಕೈಗೊಂಡು ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಬಂದು ನಮ್ಮ ಜನ ಒಗ್ಗಟ್ಟಾಗಿ ಸೇರಿ ಎಲ್ಲ ಸರ್ವದವರು ಸರ್ವಧರ್ಮ ಸಮ್ಮೇಳನದ ರೀತಿ ಮಾಡಿ ಇದನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ತಮ್ಮಗಳಲ್ಲಿ ವಿನಂತಿಸ್ಕೊಳ್ತೀನಿ. ತಮ್ಮ ಬೆಂಬಲಗಳು ನಮಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಕೊಟ್ಟು, ಯಾಕೆಂದರೆ ನೀವು ಮಾಧ್ಯಮದವರು ಇಲ್ಲ ಅಂದರೆ ನಮ್ಮ ಕಾರ್ಯಕ್ರಮಗಳು ಯಾವುದೋ ಅಂತ ಮುಟ್ಟೋದಿಲ್ಲ, ಕೊನೆ ಹಳ್ಳಿ ಗ್ರಾಮಾಂತರಗಳಿಗಂಟು. ಅದನ್ನು ತಾವುಗಳೇ ಈ ಕಾರ್ಯಕ್ರಮದ ಪ್ರತಿಯೊಂದನ್ನು ಒಳ್ಳೆಯ ರೀತಿಯಲ್ಲಿ ಮನವರಿಕೆ ಮಾಡಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಮಗೆ ಹೆಚ್ಚಿನ ಬೆಂಬಲ ಕೊಡಬೇಕಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಆಚರಣಾ ಸಮಿತಿಯ ವತಿಯಿಂದ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮವನ್ನು ಕೂಡ ಒಗ್ಗೂಡಿಸಿ ಕಳೆದ 2 ತಿಂಗಳಿಂದಲೂ ಕೂಡ ಎಲ್ಲರೂ ಕೂಡ ತುಂಬ ಶ್ರಮವಹಿಸಿ ನಮ್ಮ ಸಮುದಾಯವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಜೊತೆಗೆ ಕಳೆದ 9 ವರ್ಷದಿಂದ ಹಲವಾರು ಕಾರಣಗಳಿಂದಾಗಿ ತಾಲೂಕು ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ತುಂಬ ತೊಂದರೆ ಆಗಿತ್ತು. ಹಾಗಾಗಿ ಈ ಬಾರಿ ತುಂಬ ಶ್ರಮವಹಿಸಿ ನಮ್ಮ ತಾಲೂಕು ಎಲ್ಲ ಗ್ರಾಮದವ್ರನ್ನು ಕೂಡ ಹಲವಾರು ಬಾರಿ ಭೇಟಿ ಮಾಡಿ 7-8 ಬಾರಿ ಅವರೆಲ್ಲ ಕೂಡ ಮೀಟಿಂಗ್ ಕರೆದು ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು, ಹಾಗೆ ಈ ಭಾಗದ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಸಲಹೆ ಸೂಚನೆಯ ಮೇರೆಗೆ ಮತ್ತು ಎಸ್ ಸಿ ಮಹದೇವಪ್ಪ ಅವರ ಸಲಹೆ ಸೂಚನೆಯ ಮೇರೆಗೆ ನಾವು ತುಂಬ ವಿಶೇಷವಾಗಿ, ತುಂಬ ಅರ್ಥಪೂರ್ವವಾಗಿ, ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಬೆಳಗ್ಗೆ 9 ಗಂಟೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸ್ತಬ್ಧ ಚಿತ್ರಗಳನ್ನು ತಂದು 9 ಗಂಟೆಗೆ ನಾವು ಸಡಕ್ಷರಿ ಗದ್ದಿಗೆಯಿಂದ ಯಳಂದೂರು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮೆರವಣಿಗೆ ಮಾಡಲಿಕ್ಕೋಸ್ಕರವಾಗಿ ಪ್ರತಿಯೊಂದು ಗ್ರಾಮದ ದೊಡ್ಡ ಯಜಮಾನರು ಕೂಡ ಅಲ್ಲಿಂದ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ವಿಶೇಷವಾದ ಸೂಚನೆಗಳನ್ನು ಕೊಡೋದ್ರ ಮೂಲಕವಾಗಿ ಅವರು ವಿಶೇಷವಾಗಿ ನಾವು ಶಿಸ್ತುಬದ್ಧವಾಗಿ ನಾವು ಮೆರವಣಿಗೆ ಕಾರ್ಯಕ್ರಮವನ್ನು ಮುಗಿಸಿ ನಂತರದಿಂದ ಬಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ತಾಲೂಕಿನಿಂದ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರು ಕೂಡ ನಾವು ವೆಲ್ಕಮ್ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಊಟದ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಇಂಡೋರಲ್ಲಿ ಇಟ್ಕೊಂಡಿದ್ದು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎ ಕೃಷ್ಣಮೂರ್ತಿ ವಹಿಸಿದ್ದಾರೆ. ಹಾಗಾಗಿ ಪತ್ರಿಕಾ ಬಂಧುಗಳು ನಾಳೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಿಮಗೆ ಆಹ್ವಾನವನ್ನು
ಈ ಒಂದು ಪತ್ರಿಕಾ ಮೀಟಿಂಗಲ್ಲಿ ನಿಮಗೆ ಕೇಳ್ಕೊಳ್ತಿದ್ದೀವಿ. ತಾವು ಕೂಡ ಭಾಗವಹಿಸಿ ನಮ್ಮ ಒಂದು ಸಮುದಾಯದ ಏಳಿಗೆಗೆ ನಿಮ್ಮ ಸಹಕಾರ ಕೂಡ ಬೇಕಾಗಿದೆ. ಹಾಗಾಗಿ ದಯಮಾಡಿ ಕೂಡ ನಮ್ಮ ಜೊತೆ ಸಕಾಲ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಮಸ್ಕರಿಸ್ತಾ ನಾನು ಮಾತನಾಡ್ತೀನಿ. ಎಲ್ಲ ಸದಸ್ಯರಿಗೂ ನಮಸ್ಕಾರ. ಇಷ್ಟು ವರ್ಷ ನಮಗೆ ಈ ಅವಕಾಶ ಸಿಕ್ಕಿರಲಿಲ್ಲ. 9 ವರ್ಷ ಸಮಸ್ಯೆಗಳಿದ್ದು ನಾವು ಸೇವಾ ಸಮಿತಿಲಿ ಯೂತ್ಸ್ ಎಲ್ಲ ಸೇರಿ ಮಾಡೋಕ್ಕೆ ಅವಕಾಶ ಇಲ್ಲ. ಇವತ್ತು ಇಷ್ಟು ಯೂತ್ಸ್ ಎಲ್ಲ ಸೇರಿ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ಹಂಗಾಗಿ ಈ ದಲಿತ ಸಮಾಜದ ಈ ವಲಯ ಜಾತಿ ಮುಖಂಡರು ಮತ್ತು ಯೂತ್ಸ್ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಮ್ಮ ಆಸೆ. ಇಷ್ಟು ವರ್ಷ ಅವಕಾಶ ಸಿಗ್ತದೆ, ಇದು ಪೂರ್ವ ಜನ್ಮದ ಪುಣ್ಯ ಇವತ್ತು ನಮಗೆ ಈ ಭಾಗ್ಯ ಸಿಕ್ಕಿರೋದು. ಹಾಗಾಗಿ ಈ ಕಾರ್ಯನ ಯಶಸ್ವಿ ಮಾಡಿಕೊಡಿ ಅಂತ ನಮ್ಮ ಬಯಕೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.